ಗೂಳಿಯಂತೆ ಬಂದು ಈ ಗಾಳಿಯನ್ನು ಎದುರು ಹಾಕಿಕೊಳ್ಳಬೇಡ. ಇದು ಗಾಳಿ. ಮೊದಲು ನಿನ್ನ ಹೆಂಡತಿಯನ್ನು ಎಪ್ಪಿಸಿ ಕೇಳು. ನನ್ನ ಗಂಡನ ಮನೆಯವರು ತುಂಬಾ ಬಡವರಿದ್ದಾರೆ ಎಂದು ನನಗೆ ಕಾಲಿಗೆ ಬಿದ್ದಿದ್ದರಿಂದ ಕರೆದುಕೊಂಡು ಈಗ ಹೇಗೆ ಮಲಗಿದ್ದಾರೆ ನೋಡು ನನ್ನ ಅರಮನೆಯಲ್ಲಿ. ತುಂಗ, ಯಾ ತುಂಗ, ಇದೇನಿದು ಸ್ವಾಮಿ, ನೀವು ನನ್ನ ಜಡೆಯನ್ನು ಹಿಡ್ಕೊಂಡಿದ್ದೀರಲ್ಲ? ಅದು ಅಲ್ಲದೆ ನಾವ್ ಯಾಕೆ ಇಲ್ಲಿದ್ದೀವಿ? ಬನ್ನಿ, ಹೊತ್ತಾಯ್ತು, ಮನೆಗೆ ಹೋಗೋಣ. ನಾಟಕ ಮಾಡುತ್ತಿರುವೆ. ನಾಟಕದ ನಾನು ಹಣವಿದ್ದವರನ್ನು ಮದುವೆ ಆಗುತ್ತೇನೆ ಅಂತ ಅವತ್ತೇ ಒಂದು ಮಾತು ಹೇಳಿದ್ದೆ. ನಾನು ನಿಂತು ನಿನ್ನ ಮದುವೆ ಮಾಡುತ್ತಿದ್ದೆ. ಇಂಥ ಚಾಂದವರ ಮನೆಗೆ ದುಡ್ಡಿಸುವಾಗ ನಿನ್ನ ಶೀಲವನ್ನೇ ಮಾರಿಕೊಳ್ಳಲತ್ತಿರುವೆಲ್ಲ. ಇವತ್ತು ನನಗೆ ಮೋಸ ಮಾಡಿದಿ. ಸರಿಯಾದ ದಯವಿಟ್ಟು ನಿಮ್ಮ ಈ ಪವಿತ್ರ ಬಾಯಿಗಳಿಂದ ನನ್ನನ್ನ ಇಂಥ ಕೆಟ್ಟ ಮಾತುಗಳನ್ನು ಮಾತಾಡಿದ್ರಿ. ನಾನೆಂದು ಕೂಡ ಯಾವುದೇ ಮಾಡಿಲ್ಲ. ನೋಡಿ, ಇಲ್ಲಿ ಏನ್ ನಡೆದಿದೆ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಮಾಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಿರುವ ಈ ಮಗನ ನಾಡೆ ನಾನೆಂದು ಕೂಡ ನೀವು ಹೇಳಿದಂತ ಜಾರತನದ ಕೆಲಸಕ್ಕೆ ಕೈಯಾಗಿಲ್ಲ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇನೆ, ಕಾಲು ಹಿಡಿತೇನೆ. ನಿನ್ನ ಪಾಪದ ಪಿಂಡವನ್ನು ಹೊತ್ತುಕೊಂಡು ನಿನ್ನ ಕರ್ಮದ ಅಳಿಯನ್ನು ನನ್ನ ಧರ್ಮದ ಪಾದಕ್ಕೆ ಹಚ್ಚುತ್ತಿರುವೇನೆ. ಸರಿಯಾದ ನಿನ್ನನ್ನು ಈಗಲೇ ಮೆಟ್ಟಿ ನಿಂತು ಕಡಿದು ನಿನ್ನ ರಕ್ತವನ್ನು ಅಣಿಗೆ ಹಚ್ಚಿಕೊಂಡು ಹೋಗುತ್ತೇನೆ ಇಲ್ಲಿಂದ. ಕಂಡು ಒಂದೇ ಮಡಿತವನ್ನು ನೀನು ತಿಳಿದುಕೊಂಡ ಹಾಗೆ ನನ್ನ ತಾಯಿ ಸೂಳೆಯಲ್ಲ, ಮಹಾಪತಿವ್ರತೆ. ಏನಿದು? ಹೊಟ್ಟೆಯಲ್ಲಿರುವ ಪುಟ್ಟ ಮಗು ಮಾತನಾಡಲು ಹತ್ತಿದೆಯಲ್ಲ? ಹಾಗಾದರೆ ಇಲ್ಲಿ ನಡೆದಿರುವ ಸಂದರ್ಭಕ್ಕೆ ನನಗೀಗ ಆ ದೇವರು ಸಾಕ್ಷಿಯನ್ನಾಗಿ ಮೂಡಿಸಿಬಿಟ್ಟಿದ್ದಾನೆ. ಹಾಗಾದರೆ ನನ್ನ ಸತಿ ಸೂಳೆಯಲ್ಲ, ಮಹಾಪತಿವ್ರತೆ. ತುಂಗ, ಏಳು ತುಂಗ, ನಿನ್ನ ಮೇಲೆ ತಿಳಿಯದೆ ದುಡುಕಿ ಬಿಟ್ಟೆ. ನನ್ನ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅಷ್ಟು ಸಾಕು. ಬನ್ನಿ, ಮನೆಗೆ ಹೋಗೋಣ. ತುಂಗ, ಈಗ ಮನೆಗೆ ಹೋಗಲು ನಿಂತಿಲ್ಲ ನಾನು. ಈ ಕಾಡಲ್ಲಿ ಯುದ್ಧಾಡಲು ಸಿದ್ಧವಾಗಿ ನಿಂತಿದ್ದೇನೆ. ಸ್ವಲ್ಪ ಇಲ್ಲೇ ನಿಂತುಕೊಂಡು ನೋಡು ನಿನ್ನ ಗಂಡನ ಪುಣ್ಯ ಹಾಟಿಕೆಯನ್ನು. ಲೇಖಲ್ಲವೇ, ಅದೆಷ್ಟು ಹೆಣ್ಣುಗಳು ಇಲ್ಲಿಗೆ ದಾರಿ ತಪ್ಪಿ ಬಂದಾಗ ಅದು ನೀನು ಯಾವ ರೀತಿಯಿಂದ ಮೋಸ ಮಾಡಿ ಅವರನ್ನು ಹಾಳು ಮಾಡಿ ಕೊಲೆ ಮಾಡಿ ಅದು ಯಾವ ಯಾವ ಜಾಗದಲ್ಲಿ ಮುಚ್ಚಿ ಹಾಕಿದೆಯೋ ಮೊದಲು ಬಿಚ್ಚಿ ಹೇಳು. ಇಲ್ಲವಾದರೆ ನಿನ್ನನ್ನು ಈಗಲೇ ಕೊಚ್ಚಿ ಇದೇ ಸ್ಥಳದಲ್ಲಿ ಮುಚ್ಚಿ ಹಾಕಿ ಬಿಡುತ್ತೇನೆ. ಕತ್ತು ನಾಯಿ ತರ ನೀನು ಎತ್ತಾಗಿ ಹತ್ತಿದರೆ ಎಲ್ಲಿ ನೋಡೋ ಜೋತಾಡುತ್ತಿರುವ ಚೆಂಡುಗಳನ್ನು ಈಗ ನಿನ್ನ ಚೆಂಡನ್ನು ಕಡಿದು ಇಲ್ಲೇ ನೇತಾಡಲು ಹಚ್ಚುವುದಕ್ಕಿಂತ ಮೊದಲು ಬಿಟ್ಟು ಹೋಗೋ ನನ್ನ ಮನೆಯ ಬಾಗಿಲವನ್ನು. ನಾನು ಇಲ್ಲಿಂದ ಸುಮ್ಮನೆ ಹೋಗಲು ಸಣ್ಣನಲ್ಲ. ನಿಮ್ಮಂತವರಿಗೆ ಗಂಡನಾಗಿ ಕೈಯಲ್ಲಿ ಗಂಡು ಕೊಡ್ಲಿಯನ್ನು ಹಿಡಿದು ನಿಮ್ಮಂತವರ ಬಂಡವಾಳವನ್ನು ಬಯಲಿಗೆಳೆದು ಹುಟ್ಟಿ ಬಂದಿದ್ದಾನೆ ಈ ಅನ್ನದಾತ. ಅಧಿಕವಾಗಿ ಮಾತ
ನಿನ್ನ ದೇಹ ಇಲ್ಲ ಉಳಿಸಿ ನಿನ್ನ ಮಡದಿಯ ಕೈ ಬಳೆಯನ್ನು ನಿನ್ನ ಎಡಕ್ಕೆ ಬಡಿಸಿ ಮುಖ ಮುಚ್ಚಿಕೊಂಡು ಮುಂಡಿತರ ಮನೆಗೆ ಕಳಿಸಬೇಕಾಗುತ್ತದೆ. ಎತ್ತರ ಎತ್ತರ ಈ ಕೆತ್ತನೆಗೆ ಎತ್ತರ ಒತ್ತಲಲ್ಲ ಮಗನೇ. ನಿನ್ನನ್ನು ಈಗಲೇ ಮೆಟ್ಟಿ ನಿಂತು ಕಡಿದು ನಿನ್ನ ರಕ್ತದ ಮಡಿದಲ್ಲಿ ನನ್ನ ಮಡದಿಯ ಪಾದವನ್ನು ಇರಿಸಿ ಇಲ್ಲಿಂದಲೇ ಗುರುತನ್ನು ಹಚ್ಚಿಸಿ ಕರೆದುಕೊಂಡು ಹೋಗುತ್ತೇನೆ. ತಾಳು ಇಕ್ಕೊಂಡು ಒಂದೇ ಹೊಡಿತವನ್ನು ಸಮಾಧಾನ ತಡ್ಕೊಳ್ಳಿ. ಲೇ ರಾಕ್ಷಸ ಕುಲದವನೇ, ನನ್ನನ್ನ ರಂಡೆಯನ್ನಾಗಿ ಮಾಡೋದಕ್ಕೆ ನನ್ನ ಗಂಡನನ್ನೇನು ಕೈಗೆ ಬಳೆ ತೊಟ್ಟುಕೊಂಡಿರುವ ಗಂಡಸು ಅಂತ ತಿಳ್ಕೊಂಡಿದೀಯ? ನಿಮ್ಮಂತ ಪುಂಡ ರುಂಡಾಣವನ್ನ ಚಂಡಾಡೋದಕ್ಕೋಸ್ಕರ ಬಹುದೂರು ಹುಲಿ ಹಾಕಿ ಗಂಡದೆಯ ಗಂಡಾಗಿ ಬಂದಿದ್ದಾನೋ ನನ್ನ ಗಂಡ. ಹೆಚ್ಚಿಗೆ ಮರು ಮಾತನಾಡದೆ ಸುಮ್ಮನೆ ನಿಂತ್ರೆ ಸರಿ. ನಾ ಹಿಡಿದಿರುವ ಕೊಡ್ಲಿಯ ಕೈಯನ್ನ ಬಿಟ್ಟಿದ್ದೆ ಆದ್ರೆ ನಿನ್ನ ಗುರುತು ಸಹ ಸಿಗಲಾರದಂತೆ ನಿನ್ನ ಮುಖವನ್ನ ತುಂಡು ತುಂಡಾಗಿ ಪಕ್ಕಕ್ಕೆ ಹಾಕ್ತಾನೆ ನನ್ನ ಗಂಡ. ಮಾರಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿ. ಬರೀ ಮನೆ ಹೋಗೋಣ. ಈಗ ನನ್ನ ಮಡದಿಯ ಮಾತನ್ನು ಕೇಳಿ ನಿನ್ನನ್ನು ಸುಮ್ಮನೆ ಕೈ ಬಿಡುತ್ತೇನೆ. ಈಗ ನಿನ್ನ ಪಾಲಿಗೆ ಇವಳನ್ನೇ ಯಾವ ರೆಡ್ಡಿ ಮಲ್ಲಮ್ಮನನ್ನು ನನ್ನನ್ನು ನಿನ್ನ ತನ್ನ ಜಮದಡ್ಡಿ ಎಂದು ತಿಳಿದುಕೋ. ಈಗ ನಾನು ಬರ್ಮ ರೆಡ್ಡಿಯಾಗಿ ಮಾತನಾಡಲುತ್ತಿರುವೆ. ನೀ ಇನ್ನು ಮುಂದೆ ಇದೇ ರೀತಿ ಮಾಡಿದ್ದೇ ನನಗೆ ಕಂಡು ಬಂದರೆ ಉತ್ತಮರವ ರೆಡ್ಡಿಯ ಅವತಾರವನ್ನು ನಾನು ತಾಳಿ ಕೈಯಲ್ಲಿ ಕೊಡ್ಲಿಯನ್ನು ಹಿಡಿದು ದುರ್ಗಮ್ಮನ ಅರಿಕೆ ಕೋಲವನ್ನು ತಿರುವಾಡಿ ಕಡಿದಂತೆ ಕಡಿದು ಹಾಕಬೇಕಾಗುತ್ತದೆ. ಎತ್ತರ ಎತ್ತರ ಅವಳಿಗೆ ಮಲ್ಲಮ್ಮನ ಬಿರುದು ಕೊಟ್ಟು ಕರೆದುಕೊಂಡು ಹೋಗುವ ಉತ್ತಮ ಕುಲದವಳೆ. ಅಂದಿನ ಕಾಲದಲ್ಲಿ ಮಲ್ಲಮ್ಮನ ಭಕ್ತಿಯನ್ನು ನೋಡಿ ಪ್ರತ್ಯಕ್ಷರಾದ ಮಲ್ಲಿಕಾರ್ಜುನ ಇವತ್ತಿನ ಕಲಿಯುಗದಲ್ಲಿ ನಿಮ್ಮಂತ ಸುಂದರಿಯರನ್ನು ನೋಡಿ ಭೇಟಿ ಆಗುತ್ತಾರೆ ನಮ್ಮಂತ ಕಾಮುಕರು. ನೀನು ಯಾರನ್ನು ಕೆಣಕಿದಿ ಎಂಬುವುದು ಖಬರಿಲ್ಲದೆ ಹಪ್ಪರಿಸಿ ಹೋದ ಬೇವರಸಿ ಮತ್ತೆ ನೋಡು ನಿನ್ನ ಭವಿಷ್ಯದ ಬರವಣಿಗೆಯನ್ನು ಹೇಗೆ ಹರಿದು ಹಾಕುತ್ತೇನೆ ಅಂತ. ವಿಷ ಜೇಂತು ಕಪ್ಪಿಯನ್ನು ನುಂಗಿ ನಡುಕಿನಲ್ಲಿ ಸಿಕ್ಕು ಒದ್ದಾಡಿ ಸಾಯಬಹುದು. ಆದರೆ ನಾನು ನಿನ್ನ ಮನೆತನವನ್ನು ನುಂಗಿ ನೀರು ಕುಡಿಯಪ್ಪ ಅಂತ ತಿಳಿದುಕೋ. ಧೈರ್ಯ ಇವಲಿ ಸಂಗ ರಾಜ ವಿಕ್ರಮ ತೊಡೆ ಅಕ್ರಮ ಕನ್ನಡದ ಸಂಗ್ರಮ ಅಕ್ರಮ ಕನ್ನಡದ ಸಂಗ್ರಮ ರಾಜ
ಕೋಟಿಗೆ ಬಾ ಕೋಟಿಗೆ ಬಾ ಎಲ್ಲೊಂದು ಕೋಟಿಗೆ ಬಾ ಈ ಜಿಂದಗಿ ಹೀಗಲು ಎಲ್ಲೊಂದು ಬಾ ಕೋಟಿಗೆ ಬಾ ಕೋಟಿಗೆ ಬಾ ಕದಂಬ मेरा नाम ಕದಂಬ ಒಳ್ಳೆಯವರಿಗೆ ಒಳ್ಳೆಯವನಾದರೆ ಕಳ್ಳರಿಗೆ ಕಳ್ಳನಾದೆ ಸುಳ್ಳರಿಗೆ ಸುಳ್ಳನಾದೆ ಗೌಡ ನಿನಗೆ ಯಮದೂತ ನಾನಾದೆ ರಾಜೇಂದ್ರ ನಿನಗೆ ಗುರುತು ಸಿಗದ ಹಾಗೆ ಬರೀ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಕರ್ನಾಟಕಕ್ಕೆ ಕಾಲಿಟ್ಟು ಎಂತೆಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಕಂಡು ತಪ್ಪಿಸಿ ನಿನಗೆ ದರೋಡೆ ಕೋರ ನಾನಾದೆ ರಾಜೇಂದ್ರ ಇನ್ನು ಮುಂದೆ ನೋಡು ಈ ಕದಂಬನ ಕಾರ್ಸ್ಥಾನವನ್ನ ನಿನ್ನ ಬಂಡವಾಳವನ್ನೆಲ್ಲ ಬಯಲಿಗೆ ಎಳೆದು ನನ್ನ ಕಾಲಿಗೆ ಬಿದ್ದು ಒದ್ದಾಡಿ ಸಹಾಯ ಮಾಡಿಲ್ಲ ನನ್ನ ಹೆಸರು ಕರ್ನಾಟಕದ ಕಣ್ಮಣಿ ಹಸಿದವರಿಗೆ ಅನ್ನ ಬಾಯಾರಿದವರಿಗೆ ನೀರು ನನ್ನನ್ನು ನೆನಪು ಮಾಡಿದವರಿಗೆ ಧೈರ್ಯ ಸತ್ತಾಗ ಅನುಭವಿಸಬಹುದು ಮಗ ಸತ್ತಾಗ ಆರಡಿಯ
ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಮ್ಮ ಮನೆಗೆ ಕರ್ಕೊಂಡು ಬಂದು ಕಟ್ಟಾಗಿದ್ರಲ್ಲ ಏಕೆ? ಕೆಂಪು ಗುಲಾಬಿ ಅಂತಿರುವ ಈ ನಿನ್ನ ಗಲ್ಲ ನಿನ್ನನ್ನು ನೋಡಿ ಆ ದೇವರು ಸಹ ನಿನ್ನ ನಡಿಗೆ ನೋಡಿ ಹಿಂದೆ ಓಡಿ ಬರುವಂತಿದೆ ಈ ನಿನ್ನ ಒಳಪು. ನೀನಕ್ಕರೆ ಸಾಕು ಈ ಸಮಾಜವೇ ನಿನ್ನ ಕೈವಶವಾಗುತ್ತದೆ. ಸಾಹೇಬ್ರೆ, ಯಾಕೆ ರೀತಿ ವರ್ಣನೆ ಮಾಡ್ತಿದ್ದೀರಲ್ಲ? ಭದ್ರ, ನಿನ್ನಂತ ಸುಂದರವಾದ ಹೆಣ್ಣನ್ನು ಕತ್ತಲ ಕೋಡಿಯಲ್ಲಿ ಕೂಡಿ ಹಾಕುವುದಕ್ಕಿಂತ ನನ್ನ ಮನೆಗೆ ಕರಕೊಂಡು ಹೋಗುವುದೇ ಲೇಚೆಂದು ಇಲ್ಲಿಗೆ ಕರಕೊಂಡು ಬಂದಿದ್ದೇನೆ. ನೀವು ಅಂದರೆ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟುತ್ತೇನೆ. ನಿನ್ನನ್ನು ಈ ಬಂಗಾರದ ಅರಮನೆಯ ತೊಟ್ಟಿಲಲ್ಲಿ ಮುಂದುವರಿಸಿ ಹೋಗುತ್ತೇನೆ. ಹಾಗಾದ್ರೆ ಈ ಮಾತನ್ನು ನಾನು ನಂಬಬಹುದೇ? ನೀನು ನಂಬಿದರೆ ನಾನು ನಿನಗೆ ಪ್ರಾಣ, ನಂಬದಿದ್ದರೆ ನಿನ್ನ ಮಾನ ಪ್ರಾಣ ಹರಣ. ನನಗೋಸ್ಕರ ನೀವು ಪ್ರಾಣ ಕೊಡ್ತೀರಂದ್ಮೇಲೆ ನಾನು ನಿಮ್ಮ ಒಳಗಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೇನೆ. ಈ ಪ್ರತಾಪ್ ಮನಸ್ಸು ಮಾಡಿದರೆ ಇಡೀ ಪರ್ವತವನ್ನೇ ಉಳಿಸಬಲ್ಲ. ನೀವು ಹೇಳಿದಾಗೆ ನಾನು ನಂಬುತ್ತೇನೆ. ಆದ್ರೆ ಯಾವತ್ತೂ ನನ್ನ ಕೈ ಬಿಡುವುದಿಲ್ಲ ಅಂತ ಕೈ ಮೇಲೆ ಕೈ ಹಾಕಿ ನಮ್ಮಿಬ್ಬರ ನಡುವೆ ಆ ಬ್ರಹ್ಮ ಬಂಧನ ಏರ್ಪಡಿಸಲು ಸಾಧ್ಯವೇ ಇಲ್ಲ. ನಮ್ಮಿಬ್ಬರ ನಡುವೆ ಆ ಬ್ರಹ್ಮ ಬಂಧನ ಬೇರ್ಪಡಿಸಲು ಸಾಧ್ಯವಿಲ್ಲ. ಓಕೆ?
la 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 la